ಅಶೋಕ್ ಗೌಡ ಅವರೇ, ಲಾಸ್ಟ್ ಲೋಕಸಭಾ ಎಲೆಕ್ಷನ್ ವರ್ಗೂನು ಬಿಜೆಪಿ ಮಾರ್ಚ್ ಒಂದ್ ರೀತಿನಲ್ಲಿ ಅದು ಒಂಥರ ಹೆಡ್ ಆನ್ ನೀವು ಮಾರ್ಚ್ ಮಾಡಿದ್ರಿ, ಅದು ರಾಜಪಥದ ಮಾರ್ಚ್ ಆಗಿತ್ತು, ಚೆನ್ನಾಗಿ ಹೋಯ್ತು. ಆದ್ರೆ ಲಾಸ್ಟ್ ಲೋಕಸಭಾ ಎಲೆಕ್ಷನ್ ನಿಮ್ ಪಾಲಿಗೆ ಸ್ವಲ್ಪ ಅನ್ಪ್ರಿಡಿಕ್ಟೇಬಲ್ ಆಗಿತ್ತು, ಡೆಫಿನೆಟ್ಲಿ ಅನ್ಪ್ರಿಡಿಕ್ಟೇಬಲ್. ಅದಾದ ನಂತರದಲ್ಲಿ ಹರಿಯಾಣ ಎಲೆಕ್ಷನ್ ಟೈಮ್ ಬೀಯಿಂಗ್ ಸೈಡ್ ಗಿಡೋಣ, ನಿಮ್ಗೆ ಒಳ್ಳೆ ಮೈಲೇಜ್ ಸಿಕ್ತು ಅಲ್ಲಿ. ಅದಾದ ನಂತರದಲ್ಲಿ ಎಲ್ಲೋ ಒಂದ್ ಕಡೆ ನೀವು ನಿರೀಕ್ಷೆ ಮಾಡಿದ್ದಕ್ಕಿಂತ ದೊಡ್ಡ ಮಟ್ಟದ ಫೈಟ್ ಅನ್ನ ಕಾಂಗ್ರೆಸ್ ಅಥವಾ ಅದರ ಮೈತ್ರಿ ಪಾಳ್ಯ ನಿಮ್ಗೆ ಒಡ್ತಾ ಇದೆ ಅಂತ ನಿಮ್ಮ ನಿರೀಕ್ಷೆ, ಅಥವಾ ನಿಮ್ಗೆ ಓವರ್ ಕಾನ್ಫಿಡೆಂಟ್ ಆಗ್ಬಿಟ್ಟಿದ್ರ, ನಡೀತಾ ನಾವು ಹೆಂಗೋ ಗೆಲ್ತೀವಿ ಅಂತ ಬಂದ್ಬಿಡ್ತಾ, ಏನಾಯ್ತು? ನೋಡಿ, ನಾವು ಗೆಲ್ತಕ್ಕಂತಹದ್ದು ಒಂದೇ ಪ್ಯಾರಾಮೀಟರ್, ನಮ್ಮ ಸದೃಢವಾದಂತಹ ಕಾರ್ಯಕರ್ತರು, ಪನ್ನಾ ಪ್ರಮುಖ್ ಯಾರಿದ್ದಾರೆ ಅವರ ಮೇಲೆ ನಮ್ಮ ಚುನಾವಣೆ ನಿಂತಿದೆ. ಅಫ್ಕೋರ್ಸ್ ಒಂದು ನಾಯಕತ್ವ ಮತ್ತು ನಾಯಕತ್ವದ ಇಮೇಜ್ ಸುತ್ತ ನಡೀತಕ್ಕಂಥ ಪರ್ಸೆಪ್ಷನ್ ಬ್ಯಾಟ್ಲು ಇದು ಒಂದು ಕಡೆಗಾದರೆ, ನಾವು ಪ್ರತಿ ಚುನಾವಣೆ ನಾವು 1982 ಇಂದ ಹುಟ್ಟದ ಮೇಲೂ ಅಂದರೆ ನಮ್ಮ ಪಕ್ಷ ಹುಟ್ಟದಾಗಿನಿಂದ ಇಟ್ಕೊಂಡು ಅದರ ಜನಸಂಘೂ ಇಟ್ಕೊಂಬಿಡಿ ನೀವು, ನಾವು ಇವತ್ತವರೆಗೂ ಸಹ ನಾವು ನಿರ್ಭರ ಆಗಿರ್ತಕ್ಕಂತಹದ್ದು ಯಾರು ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರಿರ್ತಾರೆ, ಆ ಬೂತ್ ಮಟ್ಟದ ಕಾರ್ಯಕರ್ತರನ್ನ ಸದೃಢ ಮಾಡಿ ಅವ್ರಿಗೆ ಬೇಕಾಗಿರ್ತಕ್ಕಂತಹ ಎಲ್ಲ ರೀತಿಯ ಮಾಹಿತಿನ ಅವ್ರಿಗೆ ಕೊಟ್ಟು, ಅದಾದ್ಮೇಲೆ ಅವ್ರು ಹೋಗಿ ಕಾರ್ಯಕರ್ತರು ಅದು ಅದರ ಪದಗಳು ಬೇರೆ ಬೇರೆ. 2024ಕ್ಕಿಂತ ಮೊದಲು ಹೇಳ್ತಾ ಇರ್ಲಿಲ್ಲ ಇದನ್ನ ಬಿಜೆಪಿ ಅವರು ಯಾವಾಗ ಜಯಪ್ರಕಾಶ್ ಶೆಟ್ಟಿ ಅವರು ಇಲ್ಲ ಇಲ್ಲ ಮೋದಿ ಬಿಟ್ಟರೆ ಯಾವ ಕಾರ್ಯಕರ್ತರ ನೆನ್ಸ್ಕೊಂಡಿದ್ದಾರೆ ಸರ್? ಬಹಳ ಖುಷಿ ಏನಪ್ಪಾ ಅಂತಂದ್ರೆ ಕಾರ್ಯಕರ್ತರ ನೆನೆಸ್ಕೊಳ್ರಿ ಅಂತ ಹೇಳಿ. ಏನ್ ಹೇಳ್ತೀನಿ ಅಂದ್ರೆ, ನೋಡಿ 2008ರಲ್ಲಿ ನಾವೆಲ್ಲ ಬಿಜೆಪಿ ಸೇರ್ಕೊಂಡ್ವಿ, ಆದ್ರೂ ಏನೋ ನಾನಾ ಕಾರಣಗಳಿಗೆ ಬಿಜೆಪಿಯ ವಕ್ತಾರರಾಗೋದ್ ಬದಲು ನಾನು ನ್ಯೂಟ್ರಲ್ ಆಗಿ ಹೋಗ್ತಿದ್ದೆ. ಆವಾಗ್ಲೂ ನಾನು ಹೇಳ್ತಿದ್ದೆ, ಬಿಜೆಪಿಯ ಗೆಲುವಿಗೆ ಅತ್ಯಂತ ಪ್ರಮುಖವಾದ ಕಾರಣ ಏನು ಅಂತಂದ್ರೆ ಅವರ ಕಾರ್ಯಕರ್ತರು ಮತ್ತು ಸದೃಢವಾದಂತಹ ಒಳ್ಳೆ ಮಾಹಿತಿ ಇಟ್ಕೊಂಡು ಜನಗಳಿಗೆ ಒಳ್ಳೆ ಮಾಹಿತಿಯನ್ನು ತಲುಪಿಸ್ತಕ್ಕಂತಹ ಕಾರ್ಯಕರ್ತರ ಮೇಲೆ ಚುನಾವಣೆ ಗೆಲ್ಲೋದು. ನಾವು ಬಿಜೆಪಿ ಒಳಗಡೆ ಡೈರೆಕ್ಟ್ ಆಗಿ ಮಹಾರಾಷ್ಟ್ರ ಮತ್ತೆ ಜಾರ್ಖಂಡ್ ನಲ್ಲಿ ನಿಮ್ಮ ಬಿಜೆಪಿ ಗೆದ್ದೇ ಗೆಲ್ಲುತ್ತೆ ಅಂದ್ರೆ ಒಂದು ಉದಾಹರಣೆ ಕೊಡಿ, 2 ರೀಸನ್ ನೋಡಿ ಈ ಕಾರಣಕ್ಕೋಸ್ಕರ ಗೆಲ್ಲುತ್ತೆ ಅಂತ ಹೇಳಿ. ಒಂದು ಏನು ಅಂತಂದ್ರೆ, ಯಾವ ರೀತಿ ಉದ್ಧವ್ ಠಾಕ್ರೆ ಅವರು ಆಗ್ಲೇ ಹೇಳಿದ್ರು, ರಾಮಕೃಷ್ಣ ಅವರು ಏನಂದ್ರೆ ಕ್ಲಿಯರ್ ಕಟ್ ಆಗಿ ಯಾವ ರೀತಿ ಬಿಜೆಪಿನ ಡಿಚ್ ಮಾಡಿ ಹಿಂದುತ್ವದ ಒಂದು ಅಜೆಂಡಾ ಇಟ್ಕೊಂಡು ಹೋದಂತಹ ಶಿವಸೇನೆ ಬಿಜೆಪಿನ ಡಿಚ್ ಮಾಡಿಬಿಡುತ್ತೆ, ಡಿಚ್ ಮಾಡಿ ಮತ್ತು ಹೋಗಿ ಕಾಂಗ್ರೆಸ್ ಜೊತೆ ಮತ್ತು NCP ಜೊತೆ ಸೇರ್ಕೊಳ್ಳುತ್ತೆ. ಅದು ಯಾವ ರೀತಿಯ ಆಡಳಿತ ಮಾಡ್ತು, ಈ ಆಡಳಿತ ಎಷ್ಟು ದುರ್ಗೆಟ್ಬಿಟ್ಟಿತ್ತು ಅನ್ನತಕ್ಕಂಥದ್ದು ಲೋಕಸಭಾ ಚುನಾವಣೆಯಲ್ಲಿ ಕಾಣಲಿಲ್ಲ. ಹೌದು, ಕರೆಕ್ಟ್. ಯಾಕೆ ಡಿಚ್ ಮಾಡಿದ್ರು ಅಂತಂದ್ರೆ ಉದ್ಧವ್ ಠಾಕ್ರೆಯನ್ನ ಮತ್ತು ಶರದ್ ಪವಾರ್ ಆದ್ರೆ ಒಂದ್ ನಿಮಿಷ ನೋಡಿ, ನೀವು ಬರೀ ಸೀಟ್ಸ್ ಅಲ್ಲಿ ನೋಡ್ತಿದ್ದೀರಾ, ಆದ್ರೆ ಪರ್ಸೆಂಟೇಜ್ ಆಫ್ ವೋಟ್ಸ್ ಅಲ್ಲಿ ನಾವು ನೋಡೋದಾದ್ರೆ ಲೋಕಸಭಾ ಎಲೆಕ್ಷನ್ಸ್ಗೆ ನಾವು ಬರೋದಾದ್ರೆ ತುಂಬಾ ಏನ್ ಡಿಫ್ರೆನ್ಸ್ ಇರಲಿಲ್ಲ. ಯಾಕೆ ಅಂತಂದ್ರೆ ಗೆದ್ದಿದ್ದು ಕೊಟ್ಟರು ಕೂಡ ಅಲ್ಲಿ ನಂಬರ್ ಬರ್ಲಿಲ್ವಲ್ಲ ನಿಮ್ಗೆ, ಅದು ಬೇರೆ ವಿಚಾರ, ಅದು ಪರ್ಸೆಂಟೇಜ್ ಬಂದ್ರೆ ಕರ್ನಾಟಕದಲ್ಲೂ ಜಾಸ್ತಿ ಇದೆ. ಯಾಕಂದ್ರೆ ಲೋಕಸಭಾದಲ್ಲಿ 27% ಬಂದಿದ್ದು 2000, 26% ಬಂತು, ಆದ್ರೂ ಕೂಡ ಸೀಟ್ಸು 23 ಲೋಕಸಭಾ ಸೀಟ್ ಇದು 9 ಇಳಿದೋಯ್ತು ಬಿಜೆಪಿ. ಕಳೆದ ಬಾರಿ 104 ಬಂದಾಗ, ಕಳೆದ ಬಾರಿ ಬಿಜೆಪಿಗೆ 104 ಬಂದಾಗ ಕಾಂಗ್ರೆಸ್ಗೆ ಜಾಸ್ತಿ ಇತ್ತು. ಹಾಗಂತ ನಾವು ಲೆಕ್ಕ ಹಾಕಕ್ಕಾಗೋದಿಲ್ಲ ಅಲ್ವಾ? ನೀವು ನಿಮಗೆ ಬೇಕಾದಾಗ ವೋಟ್ ಶೇರ್ ಬರೋದು, ನಿಮಗೆ ಬೇಕಾದಾಗ ನಂಬರ್ ಬರೋದು, ಫೈನಲಿ ನಂಬರ್ ಹಂಗಲ್ಲ. ಯಾಕೆ ಪರ್ಸೆಂಟೇಜ್ ಇಂಪಾರ್ಟೆಂಟ್ ಆಗುತ್ತೆ ಹೇಳ್ಬಿಡ್ತೀರ? ಸತ್ಯವೇ, ಆದ್ರೆ ಯಾಕೆ ನಂಬರ್ ಬೇಕಾಗತ್ತೆ ಅಂತಂದ್ರೆ, ಈಗ ನೋಡಿ ನಾವು ವಿಧಾನಸಭೆಯಲ್ಲಿ ಏನು ಅಂತಂದ್ರೆ, ಒಂದು ಆಂಟಿ ಇನ್ಕಂಬೆನ್ಸಿ ಟುವರ್ಡ್ಸ್ ಉದ್ಧವ್ ಠಾಕ್ರೆ, ಕಾಂಗ್ರೆಸ್ ಅಂಡ್ NCP ಶರದ್ ಪವಾರ್ ಗ್ರೂಪ್. ಅದಾದ್ಮೇಲೆ ನಾವು ಮಾಡಿದಂತಹ ಈ 2 ವರ್ಷ 3 ತಿಂಗಳು ನಮ್ಗೆ ಸಿಕ್ಕಿದಂತ ಅಧಿಕಾರದಲ್ಲಿ ಏಕನಾಥ್ ಶಿಂಡೆ ಅವರ ಮುಖ್ಯಮಂತ್ರಿಯ ಒಂದು ನೋಡಿ, ಅದನ್ನೇ ಇಂಥ ಕಾರಣಕ್ಕೋಸ್ಕರ ನಾವು ಗೆಲ್ತೀವಿ. OBC ಕೈ ಹಿಡಿಯುತ್ತೆ, ಹತ್ತಿ ಬೆಳೆಗಾರ ಕೈ ಹಿಡಿತಾರೆ, ನೀವು ಅಲ್ಲಿ ಬರ್ಲೇ ಇಲ್ಲ. ನಿಮ್ಗೆ ಸೋಯಾ ಬೆಳೆಗಾರರು ಇರ್ಬೋದು, ಹತ್ತಿ ಬೆಳೆಗಾರರು ಇರ್ಬೋದು, ಅಥವಾ ವಿದರ್ಭದ ಕಾಟನ್ ಬೆಳೆಗಾರರು ಇರ್ಬೋದು, ಮರಾಠವಾಡದಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬ ರೈತನಿಗೂ ಸಹ ಕಣ್ಣೊರೆಸ್ತಕ್ಕಂಥ ಕೆಲಸನ ಏಕನಾಥ್ ಶಿಂಡೆ ಅವರ ಸರ್ಕಾರ ಮತ್ತು ಹಿಂದೆ ನಮ್ಮ ದೇವೇಂದ್ರ ಫಡ್ನವೀಸ್ ಸರ್ಕಾರ ಮಾಡಿತ್ತು.
ಈ ಎರಡೂ ವಿಚಾರಗಳು ಜೊತೆಗೆ ಡೆವಲಪ್ಮೆಂಟು ಮುಂಬೈ ಇರಬಹುದು, ಮಹಾರಾಷ್ಟ್ರದಲ್ಲಿ ನಾಗ್ಪುರಿಂದ ಮುಂಬೈಗಾಗಿರ್ತಕ್ಕಂಥದ್ದು, ಪುಣೆಯಿಂದ ಸೋಲಾಪುರಕ್ಕಾಗಿರ್ತಕ್ಕಂಥ ಹೈವೇಸ್ ಇರ್ಬೋದು, ಯಾವುದೇ ಹೈವೇಸ್ ತಗೊಳ್ಳಿ ಅಥವಾ ಏರ್ಪೋರ್ಟ್ಸ್ ತೆಗೆದುಕೊಳ್ಳಿ, ಎಲ್ಲ ಮಹಾರಾಷ್ಟ್ರದಲ್ಲಿ ಆಗಿರ್ತಕ್ಕಂತಹ ಎಲ್ಲ ಗ್ರೀನ್ ಪ್ರಾಜೆಕ್ಟ್ಸ್ ಇರಬಹುದು, ಇವೆಲ್ಲವೂ ಸಹ ಕೈ ಹಿಡಿತಕ್ಕಂತಹದ್ದು 100% ಗ್ಯಾರಂಟಿ. ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ಏನಾಗಿತ್ತು ಅಂತಂದ್ರೆ, ಯಾವ ರೀತಿ ಪರ್ಸೆಪ್ಷನ್ ಬ್ಯಾಟಲ್ ನ ಕ್ರಿಯೇಟ್ ಮಾಡ್ಲಿಕ್ಕೆ ರಾಹುಲ್ ಗಾಂಧಿ ಅವರ ಒಂದು ಫೇಕ್ ಡಮ್ಮಿ ಕಾನ್ಸ್ಟಿಟ್ಯೂಷನ್ ಬುಕ್ ನ ಹಿಡ್ಕೊಂಡು ನಿಮ್ಮಲ್ಲೇ ಬಣ ಬಡಿದಾಟಗಳು ಶುರುವಾಗಿತ್ತು ನೋಡಿ. ಈ ಚುನಾವಣೆಯಲ್ಲೂ ಕೂಡ ಅದೇ ನಿಮ್ಗೆ ಒಳಪೆಟ್ಟು ನಿಮ್ದೊಂದು ಪರಿಸ್ಥಿತಿ ಒಮ್ಮೊಮ್ಮೆ ಬಹಳ ಬಹಳ ಬೇಸರ ಆಗುತ್ತೆ ನಿಮ್ಮ ಪರಿಸ್ಥಿತಿ ನೋಡಿದಾಗ. ಯಾಕೆ ಅಂತಂದ್ರೆ, ಓಕೆ, ನೀವು ಕರ್ನಾಟಕದಲ್ಲಿ ಏನು NDA ಮೈತ್ರಿಕೂಟದ ಜೊತೆಯಾಗಿದ್ದೀರಿ, 2 ಸೀಟ್ ಗೆದ್ದಿದ್ದೀರಿ, ಮಂತ್ರಿಗಿರಿ ಸಿಕ್ಕಿದೆ. ಕುಮಾರಸ್ವಾಮಿ ಅವರಿಗೊಂದು ಮಂತ್ರಿಗಿರಿ ಸಿಕ್ಕಿದೆ ಅನ್ನೋ ಕಾರಣಕ್ಕಾಗಿ ಮಹಾರಾಷ್ಟ್ರದಲ್ಲಿ, ಜಾರ್ಖಂಡ್ ಅಲ್ಲಿ, ಆಮೇಲೆ ಈ ಉಪಚುನಾವಣೆಯಲ್ಲಿ ಎಲ್ಲಾ ಕಡೆ ಬಿಜೆಪಿಯನ್ನು ಹೊತ್ತು ಮರಿಬೇಕಲ್ವಾ? ಕಷ್ಟ ಆಗ್ತಾ ಇಲ್ವಾ ನಿಮ್ಗೆ? ಇಲ್ಲ, ಒಂದು ಒಳ್ಳೆ ಉತ್ತಮವಾದಂತ ಪಕ್ಷದ ಜೊತೆ ಇದ್ದಾಗ ಕೆಲಸ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಯಾಕೆಂತಂದ್ರೆ ಕಾರ್ಯಕರ್ತರು ಹೇಗೆ ಮುಖ್ಯನೋ ಒಂದು ಪಕ್ಷಕ್ಕೆ ನಾಯಕನು ಮುಖ್ಯ. ನಮ್ಮ ಪ್ರಕಾರ ಈಗ ಪ್ರಾದೇಶಿಕ ಪಕ್ಷಗಳು ಬೆಳೆದಿರೋದು ನಾಯಕರ ಮೇಲೆನೆ. ಚುನಾವಣೆಗಳಾಗೋದು ಕೆಲವು ಸಂದರ್ಭದಲ್ಲಿ. ನಿಮಗೊಂದು ಪಾಸಿಟಿವ್ ಆಗಿ ಹೇಳ್ತೀನಿ, ನಿಜವಾಗಿ ರಾಜ್ಯ ಬಿಜೆಪಿಯಲ್ಲಿ ಯಾರು ಬಿಜೆಪಿ ನಾಯಕ ಅಂತಂದ್ರೆ ಕುಮಾರಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ಅದು ಇರ್ಬೋದು, ಅದು ನೆಕ್ಸ್ಟ್ ಯೋಚನೆ ಮಾಡೋಣ. ಬಟ್ ನಾಯಕನ ಮೇಲೆ ಚುನಾವಣೆಗಳು ಕೆಲವು ಟೈಮ್ ಆಗುತ್ತೆ. ಯಾಕೆಂದ್ರೆ 80ರ ದಶಕದಿಂದನೂ ನಾವು ಉದಾಹರಣೆಗಳನ್ನ ತಗೊಂಡು ಬಂದಾಗ ನಾವು ಹೇಳ್ಬೋದು ಕಾರ್ಯಕರ್ತರಿದ್ದಾರೆ ಅಂದ್ರೆ ನಮ್ಗೆ ನನ್ನ ಉತ್ತೇಜನ ಕೊಡಬೇಕು ಅಂತಂದ್ರೆ ಚನ್ನಪಟ್ಟಣದಲ್ಲಿ 6 ದಿವಸ ಕೂತಿದ್ದು. ಈಗ ನೀವು ಚನ್ನಪಟ್ಟಣದೇ ಕೇಳಿದಾಗ ಕೆಲವು ಟೈಮ್ ಹೇಳಿದ್ರು, ಚನ್ನಪಟ್ಟಣದಲ್ಲಿ ಏನ್ ಇಟ್ಕೊಂಡು ನೀವು ಚನ್ನಪಟ್ಟಣದಲ್ಲಿ ಚುನಾವಣೆಗೆ ಹೋಗ್ತಿದ್ದೀರಾ ಅಂತ ಹೇಳಿದ್ವಿ. ಇಲ್ಲ, ಒಂದು ಪ್ರತ್ಯೇಕ ಒಂದು ಜಿಲ್ಲೆನೇ ನಿರ್ಮಿಸಿದ್ರು ಕುಮಾರಣ್ಣ ಅವರು. ಕೊಟ್ಟಂತ ಕೊಡುಗೆಗಳು ಚನ್ನಪಟ್ಟಣಕ್ಕೆ ಇದನ್ನೇ ಸಾಕು ನಮ್ಗೆ. ಈಗ ಕಾಂಗ್ರೆಸ್ ಫೇಲ್ಯೂರ್ಗಳಿದ್ದ ನಮ್ಗೆ ಹೇಳಲಿಕ್ಕೆ, ಅವ್ರು ಎಲ್ಲೋ ಗ್ಯಾರಂಟಿ ತಗೊಂಡು ಬರಲಿಲ್ಲ, ಬಟ್ ನಾವು ಅದನ್ನ ಉಪಯೋಗಿಸ್ಕೊಂಡ್ವಿ, ಗ್ಯಾರಂಟಿ ಫೇಲ್ಯೂರ್ ಆಗಿದೆ ಅಂತ. ಹಾಗಾಗಿ ಈ ಚುನಾವಣೋತ್ತರ ಸಮೀಕ್ಷೆಗಳು ಕೆಲವು ಬಾರಿ ಕರೆಕ್ಟ್ ಆಗೂ ಇರುತ್ತೆ, ಕೆಲವು ಬಾರಿ ಅದು ಎಲ್ಲೋ ಒಂದ್ ಕಡೆ ರಿವರ್ಸ್ ಆಗಿರುತ್ತೆ. ಈಗ ಕಳೆದ ಚುನಾವಣೆ ಅಶ್ವಿನ್ ಗೌಡ್ರ ಅವರು ಹೇಳುವಾಗ ಹೆಂಗಿರುತ್ತೆ ಅಂತಂದ್ರೆ, ಚನ್ನಪಟ್ಟಣದಲ್ಲಿ ಯಾವ ತರ ಚುನಾವಣೆ ನಡೀತು ಅಂದ್ರೆ ಕಾಂಗ್ರೆಸ್ ಫೇಲ್ಯೂರು, ನಮ್ಮ ಏನು ನಾವೇನು ಕೆಲಸಗಳನ್ನ ಮಾಡಿದೀವಿ ಅಂತ ಹೇಳಿ ಅವ್ರು ಹೇಳ್ತಿರೋದು. ನಾನ್ ನಮ್ಮ ರಿಪೋರ್ಟರ್ ಹತ್ರ ಕೇಳಿಸ್ಕೊಂಡೆ, ಏನಪ್ಪಾ ಅಂತಂದ್ರೆ ಸರ್ 100 ಕೋಟಿ ಅಂತಿದ್ದಾರೆ. ಅದು 2 ಕಡೆಯಿಂದ 50 ಕೋಟಿ ಆ ಕಡೆಯಿಂದ, 50 ಕೋಟಿ ಈ ಕಡೆಯಿಂದ. ಕೇಳ್ಬೋದು ಸರ್, JP ಸರ್ ಕೇಳ್ಬೋದು, 2 ಕಡೆಯಿಂದ ಸರ್ ಕೇಳ್ಬೋದು. ನೀವು ಹೇಳಿ ಆಯ್ತು, ಅಭಿವೃದ್ಧಿಗಳನ್ನ ನೀವು ಲಿಸ್ಟ್ ಮಾಡಿ, ಇಲ್ಲ ಕಾಂಗ್ರೆಸ್ ಫೇಲ್ಯೂರ್ ಲಿಸ್ಟ್ ಮಾಡಿ ಅಂದ್ರೆ ನಾನು ಒಂದು 10 ಹೇಳ್ಬೋದು ಸರ್. ಹಾಗಾಗಿ ಅಭಿವೃದ್ಧಿ ಈಗ ಅಲ್ಲಿ ಲೋಕಲ್ ಇರೋಂತ ಜನಗಳಿಗೂ ಗೊತ್ತಿದೆ ಕುಮಾರಣ್ಣ ಅವ್ರಿಗೆ ಕೊಡುಗೆ ಏನೋ, ಕಾಂಗ್ರೆಸ್ ಅವರು ಚನ್ನಪಟ್ಟಣ ಕೊಟ್ಟಂತ ಕಂಪ್ಲೇಂಟ್ ಏನಿತ್ತಂದ್ರೆ, ಅವ್ರು ಕಳೆದ ಬಾರಿ ಅಸೆಂಬ್ಲಿ ಎಲೆಕ್ಷನ್ ಗೆದ್ದ ಮೇಲೆ ಆ ಕಡೆ ಹೋಗ್ಲೇ ಇಲ್ಲ. ನಾಗರಾಜ್ ಯಾದವ್ ಅವರಿದ್ದಾರೆ. ನಾಗರಾಜ್ ಯಾದವ್ ಅವರೇ 3 ಚುನಾವಣೆ, ಆಮೇಲೆ 2 ಏನು ರಾಜ್ಯಗಳ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಸಿಕ್ಕಾಪಟ್ಟೆ ಓದ್ಕೊಂಡು ಫುಲ್ ನೋಡಿ ಅಲ್ಲಿ ಎಕ್ಸಾಮ್ ಬಂದಿದ್ದಾರೆ ಅವರು. ನಾನು ಹೇಳ್ತೀನಿ, ಈಗ ಬೈ ಎಲೆಕ್ಷನ್ ಫಸ್ಟ್ ಬರೋಣ. ಬೈ ಎಲೆಕ್ಷನ್ ಬಹಳ ಇಂಟ್ರೆಸ್ಟ್ ಇದೆ. 3 ಬೈ ಎಲೆಕ್ಷನ್ ಅಲ್ಲಿ ಏನ್ ಸರ್ ರಿಸಲ್ಟ್ ನಿಮ್ದು ಹೇಳಿ? ನಮ್ಮ ಕರ್ನಾಟಕದ 3 ಬೈ ಎಲೆಕ್ಷನ್ ಕಾಂಗ್ರೆಸ್ನ ಆಡಳಿತ ಪಕ್ಷ ಗೆಲ್ತದೆ. ಕಾರಣಗಳನ್ನು ಕೊಡ್ಲಿಕ್ಕೆ ತಯಾರಿದ್ದೇನೆ. ಈಗ ಉದಾಹರಣೆಗೆ ಚನ್ನಪಟ್ಟಣದ ವಿಚಾರ ಹೇಳಿದ್ರು, ಚನ್ನಪಟ್ಟಣ ಗ್ಯಾರಂಟಿಗಳು ಗೆಲ್ಲಿಲ್ಲ ಅಂತ ಹೇಳಿದ್ರು. ಅವ್ರು ಬೇಕಾದ ಪಟ್ಟಿನೂ ಕೂಡ ಜೆರಾಕ್ಸ್ ಮಾಡಿ ಕೊಟ್ಟು ಬಿಡ್ತೇನೆ ಅವ್ರ ಕೈಗೆ. ನಾವ್ ಏನೆಲ್ಲ ಮಾಡಿದ್ವಿ, ಯಾಕೆ ಗೆಲ್ತೀವಿ ಅನ್ನೋ ವಿಚಾರಗಳನ್ನ ಹೇಳ್ತೀವಿ. ನೀವು ಗೆದ್ರಿ, ಬಟ್